ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸೂಪರಾಗಿರೋ ಚಿಕನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡಿ ಮತ್ತು ಒಂದು ಲೈಕ್ ಕೂಡ ಕೊಡಿ. ಇವತ್ತು ಈಸಿಯಾಗಿ ಚಿಕನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು 1 kg ಅಷ್ಟೇ ಚಿಕನ್ ತೊಗೊಂಡಿದ್ದೀನಿ. ನೋಡಿ ಕರಿ ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ ಅಲ್ವಾ. ಅದಕ್ಕೆ ಬೇಕಾಗೋ ಥಿಂಗ್ಸು ಸ್ವಲ್ಪ ಮೆಣಸು, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, ಆಮೇಲೆ ಒಂದು 4 ಅಥವಾ 5 ಹಸಿಮೆಣಸಿನ್ಕಾಯಿ, ಮತ್ತು 1 ದಪ್ಪ ಉಂಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು 1 ಶುಂಠಿ, ಒಂದು ನಿಂಬೆ ಗಾತ್ರ ಆ ಥರ ಸೈಜ್ದು ಒಂದು ಶುಂಠಿ ಆ ಪೀಸು. ಮತ್ತು ಅದಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಮಸಾಲೆ ರೆಡಿ ಮಾಡ್ಕೊಳ್ಳಿ. ಮತ್ತು ಟೊಮೆಟೊ, 2 ಟೊಮೆಟೊ, 1 ಈರುಳ್ಳಿ, ಅರ್ಧ ಹೋಳು ತೆಂಗಿನಕಾಯಿ, ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾವು ಒಂದು ಈರುಳ್ಳಿ ತೆಗೆದಿಟ್ಕೊಂಡಿದ್ವಲ್ಲ ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಆ ಎಣ್ಣೆಗೆ ಹಾಕಬೇಕು. ಆಮೇಲೆ ಅದನ್ನು ಸ್ವಲ್ಪ ಅದ್ರದ್ದು ಇದು ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಸಿಮೆಣಸಿಗೆ ಕೊತ್ತಂಬರಿ ಸೊಪ್ಪು ಆ ಮಸಾಲಾನ ಹಾಕ್ತಾಯಿದ್ದೀನಿ. ಅದು 1 ಸ್ಪೂನಷ್ಟು ಸಿಗುತ್ತೆ, ನಮಗೆ ಒಂದು ದೊಡ್ಡ ಸ್ಪೂನಷ್ಟು ಸಿಗುತ್ತೆ. ಅದನ್ನು ಹಾಕ್ಬಿಟ್ಟು ಅದ್ರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅರಿಶಿನ ಪುಡಿ, ಉಪ್ಪು, ಅಚ್ಕಾರದ ಪುಡಿ 2 ಸ್ಪೂನು ಧನಿಯಾ ಪುಡಿ, ಇಷ್ಟೇ ಥಿಂಗ್ಸು. ಇದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು. ನೋಡಿ ಇದು ಫ್ರೈ ಆಗ್ತಾಯಿದೆ. ಆ ಮಸಾಲೆ ಒಂಚೂರು ಫ್ರೈ ಆಗಬೇಕು, ಅದಕ್ಕಿಂತ ಮುಂಚೆ ಹಾಕಬಾರ್ದು. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಮಸಾಲೆ ಎಲ್ಲ ಸ್ಮೆಲ್ ಹೋಗುತ್ತೆ, ಒಂದು ಹಸಿದು ಸ್ಮೆಲ್ ಅನಿಸುತ್ತಲ್ಲ ಅದು ಹೋಗುತ್ತೆ. ಅದು ಹೋದ್ಮೇಲೆ ಇದೆಲ್ಲವನ್ನು ಒಟ್ಟಿಗೆ ಹಾಕ್ಬಿಟ್ಟು ಅದನ್ನು ಕೂಡ ಮಸಾಲೆ ಸ್ವಲ್ಪ ಫ್ರೈ ಆಗಲಿ. ಅದ್ರ ಜೊತೆಗೇ ಆಯಿಲ್ ಕಡಿಮೆ ಆದರೆ ನಮ್ಗೆ ಗೊತ್ತಾಗುತ್ತೆ, ಡ್ರೈ ಆಗಿಬಿಡುತ್ತೆ. ಆಗ ಒಂಚೂರು ಆಯಿಲ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಇದಾದಮೇಲೆ ಸ್ವಲ್ಪ ನೀರು ಹಾಕುವಾಗ ಆಯಿಲೆಲ್ಲ ಮೇಲೆ ಬರುತ್ತೆ, ಅದು ಕರೆಕ್ಟಾಗಿ ಮಸಾಲೆ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಅಷ್ಟರಲ್ಲಿ ಆ 2 ಟೊಮೊಟೊನ ಇದೆ ನೋಡಿ, ಅದನ್ನು ಉದ್ದುದ್ದು ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಿಟ್ಕೊಳ್ತು. ಈಗ ಆ ಟೊಮೆಟೊನ ಹಾಕ್ಕೊಳ್ಬೇಕು, 2 ಟೊಮೆಟೊ ಹಾಕ್ಕೊಳ್ಳೋದು. ಅದು ಕೂಡ ಮಸಾಲೆಯಲ್ಲಿ ಚೆನ್ನಾಗಿ ಬಾಡಲಿ. ಎಲ್ಲವೂ ಇದೆ, ಈಗ ಉಪ್ಪು ಖಾರ ಎಲ್ಲ ರೆಡಿ ಇದೆ. ಚೆನ್ನಾಗಿ ಮಸಾಲೆ ಸ್ವಲ್ಪ ಅವಾಗ ಆ ಟೊಮೆಟೊ ಎಲ್ಲ ಮೆತ್ತಗಾಗ್ತದೆ. ಈಗ ಚಿಕನ್ ಹಾಕಬೇಕು. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ, ಒಂದು ಸ್ವಲ್ಪ ನೀರು ಹಾಕಿ ಸಾಕು, ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಆಮೇಲೆ ಕುಕ್ಕರಲ್ಲಿ ಒಂದು ವಿಷಿಲ್ಗೆ ತೆಗಿಬೇಕು. ಫುಲ್ ಫ್ಲೇಮಲ್ಲಿ ಇಡಬೇಕು. ಇಟ್ಬಿಟ್ಟು 1 ವಿಷಿಲ್ಗೆ ಅದನ್ನು ಮುಚ್ಚಿಬಿಟ್ಟು 1 ವಿಷಿಲ್ಗೆ ತೆಗಿಬೇಕು. ಜಾಸ್ತಿ ಆಗಬಾರ್ದು, ಯಾಕಂದರೆ ಚಿಕನ್ ಬೇಗ ಬೆಂದೋಗುತ್ತೆ. ಹಂಗಾಗಿ 1 ವಿಷಿಲ್ಗೆ ತೆಗೀರಿ. ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಮಿಕ್ಸ್ ಎಲ್ಲ ಮಾಡಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ 1 ವಿಷಿಲ್ ಬರಲಿ ಸಾಕು. ಅದೊಂದು ವಿಷಿಲಲ್ಲಿ ಚೆನ್ನಾಗಿ ಮಾಂಸ ಬಂದಿರುತ್ತೆ. ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ, ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಇದಾಗಿದೆ ಅಲ್ವ. ಈಗ ಅರ್ಧ ಹೋಳು ತೆಂಗಿನಕಾಯಿ ಇತ್ತಲ್ಲ ಅದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನೈಸಾಗಿ ರುಬ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು 1 ಕುದಿ ಬರಲಿ ಅಷ್ಟೇ. ಈಗ ನೀವು ಸಾರನ್ನು ನೋಡ್ಕೊಳ್ಬೋದು ಎಷ್ಟು ಗಟ್ಟಿ ಬೇಕು ನಿಮಗೆ. ತುಂಬ ತೆಳ್ಳಗೂ ಮಾಡ್ಕೊಳ್ಬೇಡಿ, ಎಷ್ಟು ಮೀಡಿಯಮಾಗಿ ಮಾಡಿಕೊಂಡು ಆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಅದರದ್ದು ನೀರು ಹಾಕ್ಬಿಟ್ಟು ಇದು ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಈಸಿ ಕರಿ ಇದು. ನೋಡಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಚಪಾತಿ, ಪೂರಿ, ಪರೋಟ, ಇಡ್ಲಿ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ನೋಡಿ, ಟೇಸ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.